Welcome back to online classes. This is Swananda Bharati Independent PU College. Today we would like to begin with question tag. Question tag and grammar ಅನ್ನೋದಕ್ಕಿಂತನೂ ಈ ಕ್ವಶನ್ ಟ್ಯಾಗ್ಗಳನ್ನು ಟೆಕ್ನಿಕಲ್ಲಿ ಯಾವ ಥರನಾಗಿ ನಾವೇನಪ್ಪ ಅಂದರೆ ಚೇಂಜಸ್ ಮಾಡಬೇಕು ಅಂತ ಅನ್ನೋದನ್ನು ಅಧ್ಯಯನ ಮಾಡೋಣ. ಬಹುಶಃ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಈ ವಿಷಯವನ್ನು 9ನೇ ಕ್ಲಾಸು ಮತ್ತು 10ನೇ ಕ್ಲಾಸಲ್ಲಿ ಕಲ್ತ್ಕೊಂಡು ಬಂದಿರ್ತಾರೆ. ಒಂದು ವೇಳೆ ಕ್ವಶನ್ ಟ್ಯಾಗ್ ಕಲ್ತಿಲ್ಲ ಅಂತಂದ್ರು ಆ ಕ್ವಶನ್ ಟ್ಯಾಗ್ಗೆ ಅವಶ್ಯಕತೆ ಇರ್ತಕ್ಕಂಥ ರಾ ಮಟೀರಿಯಲ್ನಾದರೂ 10ನೇ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಕಲ್ತ್ಕೊಂಡು ಬಂದಿರ್ತಾರೆ. ಹಾಗಾಗಿ ನಾನಿಲ್ಲಿ ಪೂರ್ತಿ ಗ್ರಾಮರ್ ಸೆಕ್ಷನನ್ನು ತೊಗೊಂಡು 12 ಟೆನ್ಸ್ಗಳನ್ನು ಹೇಳಿಬಿಟ್ಟು ನಾವೇನು ಮಾಡಬೇಕಾಗ್ತದೆ, ಕ್ವಶನ್ ಟ್ಯಾಗಿ ಬರಬೇಕಾಗ್ತದೆ. ನಮ್ಮ 12 ಟೆನ್ಸ್ಗಳು ಗೊತ್ತಿದ್ದಾಗ ಮಾತ್ರ ಕ್ವಶನ್ ಟ್ಯಾಗನ್ನು ಮಾಡಲಿಕ್ಕೆ ಬರ್ತದೆ. ನಾನು ನಿಮಗೆ 12 ಟೆನ್ಸ್ ಗುರ್ತದ ಅಂತ ಎಷ್ಟು ತಿಳ್ಕೊಂಡು 10ನೇ ಕ್ಲಾಸಲ್ಲಿ ಕಲ್ತಿದ್ರಿ ಅಂತ ಎಷ್ಟು ಭಾವಿಸ್ಕೊಂಡು ಇಲ್ಲಿ ನಾವೇನಪ್ಪ ಅಂದರೆ ಕ್ವಶನ್ ಟ್ಯಾಗನ್ನು ಚೇಂಜ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಕ್ವಶನ್ ಟ್ಯಾಗ್ ಚೇಂಜ್ ಮಾಡುವಾಗ ನಾನು ಟೆಕ್ನಿಕ್ಸ್ಗಳನ್ನು ಹೇಳ್ತಾ ಇದ್ದೀನಿ, ಯಾವ ಥರನಾಗಿ ಕ್ವಶನ್ ಟ್ಯಾಗನ್ನು ಚೇಂಜ್ ಮಾಡಬೇಕು ಅಂದರೆ. ಯಾಕೆ ಟೆಕ್ನಿಕನ್ನು ಮಾತ್ರ ಹೇಳಿಕ್ಕೆ ಹೋಗ್ತಾ ಇದ್ದೀನಪ್ಪ ಅಂತಂದ್ರೆ, ನಮಗೆ ಎಕ್ಸಾಮ್ಗೆ ಕ್ವಶನ್ ಟ್ಯಾಗ್ ಇರೋದು ಬರೀ 1 ಮಾರ್ಕ್ಸ್ ಮಾತ್ರ. ಫಸ್ಟ್ ಇಯರ್ ಎಕ್ಸಾಮಲ್ಲಿ ಬರ್ತಕ್ಕಂಥದ್ದು 1 ಮಾರ್ಕ್ಸ್ ಮಾತ್ರ. ಸೆಕೆಂಡ್ ಇಯರಲ್ಲಿ ಅಂತೂ ನಮಗೆ ಏನಪ್ಪ ಅಂದರೆ ಕ್ವಶನ್ ಟ್ಯಾಗ್ ಪ್ರಶ್ನೋತ್ತರಗಳು ಯಾವುದು ಬರೋದಿಲ್ಲ. ಸೊ ಹಾಗಾಗಿ ವಿ ಹ್ಯಾವ್ ನೋ ಆಪ್ಷನ್ಸ್ ಟು ಟೇಕ್ ಮೋರ್ ಟೈಮ್ ಆನ್ ಕ್ವಶನ್ ಟ್ಯಾಗ್. ಬೇರೆ ಗ್ರಾಮರ್ ವಿಷಯದಲ್ಲಿ ಅಥವಾ ಟೆನ್ಸನ್ನು ಅಭ್ಯಾಸ ಮಾಡುವಾಗ ನಾವು ಹೆಚ್ಚಿನ ಅವಧಿಯನ್ನು ಸ್ಪೆಂಡ್ ಮಾಡಬೇಕಾಗ್ತದೆ. ಅಂದರೆ ಬರೀ ಟೆನ್ಸನ್ನು ಕಲಿಯೋದ್ರ ಮೂಲಕ ಸುಮಾರು ನಾವೇನಪ್ಪ ಅಂತಂದ್ರೆ ಗ್ರಾಮರ್ನ ರಾ ಮಟೀರಿಯಲ್ಸ್ಗಳಿಗೆ ಗ್ರಾಮರನ್ನು ಕಲಿಬೇಕಾದ್ರೆ ಬೇಕಾಗಿರ್ತಕ್ಕಂಥ ರಾ ಮಟೀರಿಯಲ್ಸನ್ನು ಒದಗಿಸ್ಬೋದು. ಅಲ್ಲಿ ನಮಗೆ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಇರ್ಬೋದು, ಡೈರೆಕ್ಟ್ ಆ್ಯಂಡ್ ಡೈರೆಕ್ಟ್ ಸ್ಪೀಚ್ ಇರ್ಬೋದು, ಇನ್ನಿತರ ವಿಷಯ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸ್ಗಳಿಗಿರ್ಬೋದು, ಕರೆಕ್ಷನ್ಸ್ ಆಫ್ ಸೆಂಟೆನ್ಸ್ಗಳಿಗಿರ್ಬೋದು, ಈ ಥರನಾಗಿ ಸಮರಿ ಬರಲಿಕ್ಕಿರ್ಬೋದು. ಈ ಥರನಾಗಿ ವಿಭಿನ್ನ ಪ್ರಕಾರದ ಉಪಯೋಗಗಳು ನಮಗೆ ಏನಪ್ಪ ಅಂದರೆ ಟೆನ್ಸ್ ಕಲಿಯುವಾಗ ಇರ್ತವೆ. ಬಟ್ ಇಲ್ಲಿ ನಮ್ಮ ಕ್ವಶನ್ ಟ್ಯಾಗ್ ಏನಪ್ಪ ಅಂದರೆ ಬರೀ 1 ಮಾರ್ಕ್ಸ್ ಇರೋ ಕಾರಣಕ್ಕೋಸ್ಕರ ನಾವು ಬರೀ ಟೆಕ್ನಿಕ್ಗಳನ್ನು ಅಭ್ಯಾಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನನಗೆ ಕ್ವಶನ್ ಟ್ಯಾಗನ್ನು ಅಧ್ಯಯನ ಮಾಡೋದಕ್ಕಿಂತ ಮುಂಚಿತವಾಗಿ ನಮಗೆ ಎಕ್ಸಾಮ್ನಲ್ಲಿ ಏನು ಕೊಟ್ಟಿರ್ತಾರಪ್ಪ ಅಂದರೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಏನು ಕೊಟ್ಟಿರ್ತಾರೆ? ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದಕ್ಕೊಂದು ನಾವು ಟ್ಯಾಗನ್ನು ಸೇರಿಸ್ಬೇಕು. ನಿಮಗೆ ಅನುಕೂಲಕ್ಕೋಸ್ಕರ ಒಂದು ಸೆಂಟೆನ್ಸನ್ನು ನಾನು ಇಲ್ಲಿ ಬರೆದು ತೋರಿಸ್ತಾ ಇದ್ದೀನಿ. Ramesh is eating mango. This is a statement. ಈ ಸ್ಟೇಟ್ಮೆಂಟ್ಗೆ ನಾವು ಏನು ಬರೀಬೇಕಾಗಿದೆಪ್ಪ ಅಂತಂದ್ರೆ ಕ್ವಶನ್ ಟ್ಯಾಗನ್ನು ಬರೀಬೇಕಾಗಿದೆ. ಕ್ವಶನ್ ಟ್ಯಾಗನ್ನು ನಾನು ಏನು ನೋಡ್ರಿ ಹೆಂಗೆ ಮಾಡ್ತಾ ಇದ್ದೀನಿ, ಇಲ್ಲಿ ಕಾಮಾ ಸೇರಿಸ್ತಾ ಇದ್ದೀನಿ. ಆಮೇಲೆ ಇದು ಸ್ಟೇಟ್ಮೆಂಟ್, ನಮಗೆ ಇದನ್ನು ನೆನಪಿಟ್ಕೋಬೇಕು ನಾವು. ಇದು ಸ್ಟೇಟ್ಮೆಂಟ್ ಬರಿತಾ ಇದೆ. ಕ್ವಶನ್ ಟ್ಯಾಗ್ ಎಲ್ಲಿ ಬರ್ತದಪ್ಪ, ನಾನು ಇಲ್ಲಿ ನಿಮ್ಮ ಅನುಕೂಲಕ್ಕೋಸ್ಕರ ಏನಪ್ಪ ಒಂದು ಸ್ಟೇಟ್ಮೆಂಟ್ ಅನ್ನು ಬರೆದಿದ್ದೀನಿ. ಹೆಂಗೆ ಬಂತು ಅಂತ ಅನ್ನೋದನ್ನ ನಾನು ನಿಮಗೆ ಏನಪ್ಪ ನಂತರ ಹೇಳ್ತಾ ಇದ್ದೀನಿ. ಸೊ ಈ ಎರಡನೇ ಭಾಗದಲ್ಲಿ ಎಲ್ಲೋ ರೆಡ್ ಕಲರ್ ಬರೆದಿರ್ತಕ್ಕಂಥ ಭಾಗ ನಾವೇನಂತ ಹೇಳ್ತೀವಿ ಅಂದ್ರೆ ಟ್ಯಾಗ್ ಅಂತ ಹೇಳ್ತೀವಿ. ಕೊಟ್ಟಿರ್ತಕ್ಕ ವಾಕ್ಯವನ್ನು ಸರಿಯಾಗಿ ನೋಡ್ಕೊಡ್ರಿ ಮಕ್ಕಳೇ. ರಮೇಶ್ ಈಸ್ ಈಟಿಂಗ್ ಮ್ಯಾಂಗೋ, ಇದು ಸ್ಟೇಟ್ಮೆಂಟ್ ಅದ. ಬಿಳಿ ಚಾಕ್ ಪೀಸ್ನಿಂದ, ವೈಟ್ ಚಾಕ್ ಪೀಸ್ನಿಂದ ಬರೆದಿರ್ತಕ್ಕಂಥ ವಾಕ್ಯ ಏನಿದೆ ನಮಗೆ ಸ್ಟೇಟ್ಮೆಂಟ್ ಅದ. ಎಕ್ಸಾಮ್ನಲ್ಲಿ ಸ್ಟೇಟ್ಮೆಂಟನ್ನು ಮಾತ್ರ ನಮಗೆ ಕೊಟ್ಟಿರ್ತಾರೆ. ನಾನಲ್ಲಿ ಪಿಂಕ್ ಕಲರ್ ಚಾಕ್ ಪೀಸ್ನಿಂದ ಬರೆದಿರ್ತಕ್ಕಂಥದ್ದನ್ನು ಮಾತ್ರ ನಾವೇನಂತ ಕರಿತೀವಪ್ಪ ಅಂದರೆ ಕ್ವಶನ್ ಟ್ಯಾಗ್ ಅಂತ ಕರಿತೀವಿ. ಆ ಕ್ವಶನ್ ಟ್ಯಾಗನ್ನು ಏನಪ್ಪ ಅಂದರೆ ನಾವು ಬರಿಬೇಕಾಗಿರ್ತಕ್ಕಂಥ ಆನ್ಸರ್. ಅದು ಹೆಂಗೆ ಬರ್ತದ ಅಂತಕ್ಕಂಥದ್ದು ಯಾವುದ್ರ ಮೇಲೆ, ಕ್ವಶನ್ ಟ್ಯಾಗ್ ಏನು ಬರ್ತದ ಅಂತ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಇರ್ತದಪ್ಪ ಅಂದರೆ ಸ್ಟೇಟ್ಮೆಂಟ್ ಮೇಲೆ ಡಿಪೆಂಡ್. ಸ್ಟೇಟ್ಮೆಂಟಲ್ಲಿ ಬಂದಿರತಕ್ಕಂಥ ಟೈಪ್ಸ್ ಆಫ್ ಸೆಂಟೆನ್ಸ್ ಮೇಲೂ ಕೂಡ ಡಿಪೆಂಡ್ ಇರ್ತದೆ ಮತ್ತು ಸ್ಟೇಟ್ಮೆಂಟಲ್ಲಿ ಬಂದಿರತಕ್ಕಂಥ ಟೆನ್ಸ್ ಮೇಲೂ ಕೂಡ ಏನಪ್ಪ ಅನ್ನೋದು ಡಿಪೆಂಡ್ ಆಗಿರ್ತದೆ. ಸೊ ಹಾಗಾಗಿ ನಾನು ಅದ್ರ ಲಾಜಿಕ್ ಹೆಂಗದ ಅಂತ ಅನ್ನೋದ್ರ ಬಗ್ಗೆ ಹೇಳಿ ನೋಡ್ರಿ. ಈ ಭಾಗವನ್ನು ಅಭ್ಯಾಸ ಮಾಡುವಾಗ ವಿದ್ಯಾರ್ಥಿಗಳೇ ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ರೆ, ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ರೆ
ನಮ್ಮ ಟ್ಯಾಗ್ ಏನಿರ್ತದಪ್ಪ ಅಂದ್ರೆ ಯಾವಾಗಲೂ ನೆಗೆಟಿವ್ ಇರ್ತದ. ಅರ್ಥ ಆಗ್ತದ? ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ರೆ ಟ್ಯಾಗ್ ಏನಿರ್ತದಪ್ಪ ಅಂದ್ರೆ ನೆಗೆಟಿವ್ ಇರ್ತದ. ಅದು ಫಾರ್ಮುಲಾ ಹೇಳ್ತಾ ಇದ್ದೀವಿ ನೋಡ್ರಿ. ಟ್ಯಾಗಿಗೆ ಒಂದು ಫಾರ್ಮುಲಾ ಕನ್ಸ್ಟ್ರಕ್ಷನ್ ಮಾಡಿದ್ವಿ ನಾವು. ಇಟ್ ಇಸ್ ನಾಟ್ ಅ ಪಾರ್ಟ್ ಆಫ್ ಗ್ರಾಮರ್, ನಮ್ಮ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಇಲ್ಲಿ ಫಾರ್ಮುಲಾ ಹೆಂಗಿರ್ತದೆ ನೋಡ್ರಿ. helping verb plus pronoun helping verb plus n apostrophe t, not is a negative word. n apostrophe t, not is a negative word, plus pronoun. next ಮುಂದೆ ಏನಾಗಬೇಕು, ಕಂಪಲ್ಸರಿ ಕ್ವೆಶ್ಚನ್ ಮಾರ್ಕ್ ಅನ್ನು ಹಾಕಬೇಕು. ವಿದ್ಯಾರ್ಥಿಗಳೇ ಲಕ್ಷ್ಯ ಕೊಟ್ಟು ನೋಡ್ರಿ. ಸ್ಟೇಟ್ಮೆಂಟ್ ಏನಾದರೂ ಪಾಸಿಟಿವ್ ಇದ್ದರೆ ಕ್ವೆಶ್ಚನ್ ಟ್ಯಾಗ್ ಅನ್ನು ಏನು ಬರೀಬೇಕಪ್ಪ ಅಂದ್ರೆ ನೆಗೆಟಿವ್ ಬರೀಬೇಕು. ಅರ್ಥ ಆಗ್ತದ? ಅದ್ರ ಫಾರ್ಮುಲಾ ಏನದಪ್ಪ ಅಂದ್ರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಅಂತಕ್ಕಂಥ ನೆಗೆಟಿವ್ ವರ್ಡ್ ಅನ್ನು ಹಾಕಬೇಕು. ಆಮೇಲೆ ಪ್ರೊನೌನ್ ಅನ್ನು ಬರೀಬೇಕು. ಆ ವಾಕ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರೊನೌನ್ ಅನ್ನು ಬರೀಬೇಕು. ಮುಂದ್ಗಡೆ ಕ್ವೆಶ್ಚನ್ ಮಾರ್ಕ್ ಅನ್ನ ಹಾಕಬೇಕು ಅಂತಕ್ಕಂಥದ್ದು. ಇಲ್ಲಿ ನಮಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಹೆಂಗೆ ತಿಳ್ಕೋಬೇಕು ಅಂತ ಸ್ಟೇಟ್ಮೆಂಟ್ ಪಾಸಿಟಿವ್ ಅದನ್ನು ನೆಗೆಟಿವ್ ಅದನ್ನು ಅಂತ ಹೇಳ್ತೀವಿ. ಮೋಸ್ಟ್ ಪ್ರಾಬಬಿಲಿ ನಾಟ್, ನೆವರ್ ಅಂತಕ್ಕಂಥ ಶಬ್ದಗಳು ಬಂದಿದ್ದು ಅಂತ ಇಡುವರಿ. ಕಾಮನ್ ಆಗಿ ನಮಗೆ ನಾಟ್ ಅಂತ ಬರ್ತದೆ. ಸೊ ನಾಟ್ ಅಥವಾ ನೆವರ್ ಅಂತಕ್ಕಂಥ ಶಬ್ದಗಳು ವಾಕ್ಯದಲ್ಲಿ ಬಂದಿದ್ದು ಅಂದ್ರೆ ಆ ಸೆಂಟೆನ್ಸ್ ಏನಿರ್ತದಪ್ಪ ಅಂದ್ರೆ ನೆಗೆಟಿವ್ ಇರ್ತದೆ. ಸಹಾಯಕ ಕ್ರಿಯಾಪದದ ಜೊತೆಗೆ ನಾಟ್ ಅಥವಾ ನೆವರ್ ಅಂತಕ್ಕಂಥ ಶಬ್ದವನ್ನ ವಾಕ್ಯದಲ್ಲಿ ಏನಾದರೂ ನಾವು ಸೇರಿಸಿದ್ವಿ ಅಂತ ಇಟ್ಕೋರಿ, ಮೋಸ್ಟ್ ಪ್ರಾಬಬಿಲಿ ನಾಟ್ ಅಂತಕ್ಕಂಥ ಶಬ್ದ ಬಂದಿರ್ತದೆ. ಅವಾಗ ಆ ಸೆಂಟೆನ್ಸ್ ಅನ್ನ ನಾವೇನಂತ ತಿಳ್ಕೋಬೇಕಪ್ಪ ಅಂದ್ರೆ ನೆಗೆಟಿವ್ ಸೆಂಟೆನ್ಸ್ ಅಂತ ತಿಳ್ಕೋಬೇಕು. ಅರ್ಥ ಆಗ್ತದ? ಒಂದು ವೇಳೆ ನಾಟ್ ಅಥವಾ ನೆವರ್ ಅಂತಕ್ಕಂಥ ಶಬ್ದಗಳು ಆ ಸ್ಟೇಟ್ಮೆಂಟ್ ಅಲ್ಲಿ ಬಂದಿರಲಿಲ್ಲ ಅಂದ್ರೆ ಆ ಸ್ಟೇಟ್ಮೆಂಟ್ ಏನಿರ್ತದಪ್ಪ ಅಂದ್ರೆ ಪಾಸಿಟಿವ್ ಇರ್ತದ. ಫಾರ್ ಎಕ್ಸಾಂಪಲ್, ರಮೇಶ್ ಈಸ್ ಈಟಿಂಗ್ ಮ್ಯಾಂಗೋ. ಇಲ್ಲಿ ನಮಗೆ ನಾಟ್ ಅಥವಾ ನೆವರ್ ಅಂತಕ್ಕಂಥ ಅಥವಾ ಅದರ ಸ್ಟೇಟ್ಮೆಂಟ್ ಡಿನೈಯಿಂಗ್ ಸ್ಟೇಟ್ಮೆಂಟ್ ಇಲ್ಲ, ರೆಫ್ಯೂಸಲ್ ಸ್ಟೇಟ್ಮೆಂಟ್ ಇಲ್ಲ. ಹಾಗಾಗಿ ಈ ಸ್ಟೇಟ್ಮೆಂಟ್ ಅನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ವಿದ್ಯಾರ್ಥಿಗಳು ಲಕ್ಷ್ಯ ಕೊಟ್ಟು ತಿಳ್ಕೋಬೇಕು. ಆ ಸ್ಟೇಟ್ಮೆಂಟ್ ಏನಂತ ಕರಿತೀವಿ? ಪಾಸಿಟಿವ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಆ ಸ್ಟೇಟ್ಮೆಂಟ್ ಪಾಸಿಟಿವ್ ಆಯಿತು ಅಂತ ಇಟ್ಕೊಡ್ರಿ, ಅವಾಗ ನಮಗೆ ಅದ್ರ ಟ್ಯಾಗ್ ಅನ್ನು ಏನು ಬರಿಬೇಕಾಗ್ತದಪ್ಪ ಅಂದ್ರೆ ನೆಗೆಟಿವ್ ಅನ್ನ ಬರಿಬೇಕಾಗ್ತದ. ಅಂದ ಹಾಗೆ ಆ ಟ್ಯಾಗ್ ಅಲ್ಲಿ ಫಾರ್ಮುಲಾದಲ್ಲಿ ಏನು ಸೇರಿಸಿದಾರೆ ನೋಡ್ರಿ. ಇಲ್ಲಿ NOT ನಾಟ್ ಅಂತಕ್ಕಂಥ ನೆಗೆಟಿವ್ ಅನ್ನ ಏನಪ್ಪ ನಾವು ಸೇರಿಸಿದೀವಿ. ಅಲ್ಲಿ ನಾವು NOT ನಾಟ್ ಬರೆಯೋಂಗಿಲ್ಲ, N apostrophe T ನ ಬರಿಬೇಕು. ಅರ್ಥ ಆಗ್ತದ? ಸೊ ನೆಕ್ಸ್ಟ್ ಇನ್ನು ನಮಗೆ ಸ್ಟೇಟ್ಮೆಂಟ್ ಏನಾದರೂ ನೆಗೆಟಿವ್ ಇದ್ರೆ ಹೆಂಗ್ ಮಾಡಬೇಕು ಅಂತ ನೋಡ್ರಿ. ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ರೆ ಟ್ಯಾಗ್ ಏನ್ ಬರ್ತದಪ್ಪ ನಮಗ ಪಾಸಿಟಿವ್ ಬರ್ತದ, ಪಾಸಿಟಿವ್ ಟ್ಯಾಗ್ ಬರ್ತದ. ಅಂದ್ರೆ ಈ ಸ್ಟೇಟ್ಮೆಂಟ್ ರಮೇಶ್ ಈಸ್ ಈಟಿಂಗ್ ಮ್ಯಾಂಗೋ ಅದು ಪಾಸಿಟಿವ್ ಸ್ಟೇಟ್ಮೆಂಟ್ ಅದ. ಇಲ್ಲಿ ನಾಟ್ ಬಂದ್ರೆ ರಮೇಶ್ ಈಸ್ ನಾಟ್ ಈಟಿಂಗ್ ಮ್ಯಾಂಗೋ ಬಂದ್ರೆ ಏನಾಗ್ತದಪ್ಪ ನಮಗೆ ಅದು ನೆಗೆಟಿವ್ ಸ್ಟೇಟ್ಮೆಂಟ್ ಆಗ್ತದ. ಫಾರ್ಮುಲಾ ಬರೀತಾ ಇದೆ ನೋಡ್ರಿ. ಇದಂದ್ರೆ ನೆಗೆಟಿವ್ ಸ್ಟೇಟ್ಮೆಂಟ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಪ್ರೊನೌನ್, ಮುಂದೆ ಕ್ವೆಶ್ಚನ್ ಮಾರ್ಕ್. ಹೆಲ್ಪಿಂಗ್ ವರ್ಬ್ ಪ್ಲಸ್ ಪ್ರೊನೌನ್ ನಾಟ್ ಬರೆಯುವಂಗಿಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ನೆಗೆಟಿವ್ ಪಾಸಿಟಿವ್ ಸ್ಟೇಟ್ಮೆಂಟ್ ಬರಬೇಕಾಗಿದೆ ನಮಗೆ. ಸಾರಿ, ನೆಗೆಟಿವ್ ಸ್ಟೇಟ್ಮೆಂಟ್ ಅದ ನಮಗೆ. ಪಾಸಿಟಿವ್ ಟ್ಯಾಗ್ ಅನ್ನ ಬರೀಬೇಕಂದ್ರೆ ಆ ಟ್ಯಾಗ್ ಅಲ್ಲಿ ಬರ್ತಕ್ಕಂಥ ನಾಟ್ ಅನ್ನು ನಾವೇನ್ ಮಾಡ್ಬೇಕಾಗ್ತದ, ತೆಗಿಬೇಕಾಗ್ತದ. ಇದು ಒಂದು ಮೆಥಡ್. ಒಂದು ವೇಳೆ ಈಗ ನಾನು ಹೇಳಿದ ವಿಷಯ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ತೇವೆ. ಸ್ಟೇಟ್ಮೆಂಟ್ ಅಲ್ಲಿ ಇಲ್ಲಿ ಸ್ಟೇಟ್ಮೆಂಟ್ ಮತ್ತು ಟ್ಯಾಗ್ ಅಂತ ಎರಡು ಭಾಗವಾಗಿ ಡಿವೈಡ್ ಮಾಡ್ತೀನಿ. ದಿಸ್ ಇಸ್ ಸ್ಟೇಟ್ಮೆಂಟ್, ದಿಸ್ ಇಸ್ ಟ್ಯಾಗ್. ಈ ಸ್ಟೇಟ್ಮೆಂಟ್ ಅಲ್ಲಿ ನಾಟ್ ಬಂತಂದ್ರೆ ಟ್ಯಾಗ್ ಅಲ್ಲಿ ನಾಟ್ ಅನ್ನ ಸೇರ್ಸಂಗಿಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ನಾಟ್ ಬಂತಂದ್ರೆ ಟ್ಯಾಗ್ ಅಲ್ಲಿ ನಾಟ್ ಅನ್ನ ಸೇರ್ಸಂಗಿಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ನಾಟ್ ಬರಲಿಲ್ಲ ಅಂದ್ರೆ ಟ್ಯಾಗ್ ಅಲ್ಲಿ ನಾಟ್ ಅನ್ನ ಸೇರಿಸಬೇಕು. ಸ್ಟೇಟ್ಮೆಂಟ್ ಅಲ್ಲಿ ನಾಟ್ ಬರಲಿಲ್ಲ ಅಂದ್ರೆ ಟ್ಯಾಗ್ ಅಲ್ಲಿ ನಾಟ್ ಅನ್ನ ಸೇರಿಸಬೇಕು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅಂದ್ರೆ ಎರಡು ಭಾಗಗಳನ್ನ ಅರ್ಥ ಮಾಡ್ಕೊಳ್ತೇವೆ ನಾವು. ಬಿಳಿ ಚಾಕ್ಪೀಸಿಂದ ಬರೆದಿರ್ತಕ್ಕಂಥದ್ದು ಒಂದು ಭಾಗ ಬೇರೆ, ಇಲ್ಲಿ ಪಿಂಕ್ ಕಲರ್ ಚಾಕ್ಪೀಸಿಂದ ಬರೆದಿರ್ತಕ್ಕಂಥ ಭಾಗ ಬೇರೆ. ಈ ಸ್ಟೇಟ್ಮೆಂಟ್ ನಿಮ್ಗೆ ಕೊಟ್ಟಿರ್ತಕ್ಕಂಥ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಸ್ಟೇಟ್ಮೆಂಟ್ ಏನ್ ಕೊಟ್ಟಿದಾರಲ್ಲ ಆ ಪ್ರಶ್ನೋತ್ತರದಲ್ಲಿ ಬಂದಿರ್ತಕ್ಕಂಥ ಸ್ಟೇಟ್ಮೆಂಟ್ ಅಲ್ಲಿ ನಾಟ್ ಇತ್ತು ಅಂತ ಇಟ್ಕೊಡ್ರಿ, ನೀವು ಟ್ಯಾಗ್ ಒಳಗಡೆ ನಾಟ್ ಬರೆಯೋ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ಸ್ಟೇಟ್ಮೆಂಟ್ ಅಲ್ಲಿ ನಮಗೆ ನಾಟ್ ಇರ್ಲಿಲ್ಲ ಅಂದ್ರೆ
ಟ್ಯಾಗ್ ಒಳಗಡೆ ಏನು ಬರಿಬೇಕಾಗ್ತದ, ನಾಟ್ ಬರಿಬೇಕಾಗ್ತದ ಅಂತೇಳಿ ನೆನಪಿಟ್ಕೊಳ್ಳಿಕ್ಕೆ ಒಂದು ಕ್ಲೂ ಮಾತ್ರ ಇದೆ. ಅರ್ಥ ಆಗ್ತದೆ? ಸೊ ಒಂದು ಎಕ್ಸಾಂಪಲ್ ಅನ್ನು ಬಿಡಿಸಿದ್ರೆ ನಿಮಗೆ ಇನ್ನೂ ಅರ್ಥ ಆಗ್ತದೆ ಅಂತ ಅನ್ಕೊಂಡಿದ್ದೆ ನಾನು. ಸೊ ನಾನು ಮೊದಲಿಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬರ್ತಾ ಇದ್ದೀನಿ, ನೀವೆಲ್ಲರೂ ಆಲ್ರೆಡಿ ಅಭ್ಯಾಸ ಮಾಡಿದ್ರಿ. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ಗೆ ನಾನು ಏನು ಮಾಡಿದ್ದೀನಿ ಅಂತ ಚೇಂಜ್ ಮಾಡಿದ್ದೀನಿ. ಇದನ್ನೊಂದ್ಸಲ ನೆಗೆಟಿವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ರಮೇಶ್ ಈಸ್ ಈಟಿಂಗ್ ಮ್ಯಾಂಗೋ, ಅದನ್ನ ಕ್ವಶನ್ ಸ್ಟೇಟ್ಮೆಂಟ್ ಪಾಸಿಟಿವ್ ಅಂದ್ರೆ ಟ್ಯಾಗ್ ಏನು ಬಂದದ, ಇಲ್ಲಿ ನೆಗೆಟಿವ್ ಬರ್ತದೆ. ಈಗ ನಾನು ನೆಗೆಟಿವ್ ಸ್ಟೇಟ್ಮೆಂಟ್ ಬರ್ಕೊತೀನಿ ನೋಡಿ, ಅದೇ ಸೆಂಟೆನ್ಸ್ ಅನ್ನು ನೆಗೆಟಿವ್ ಕನ್ವರ್ಟ್ ಮಾಡ್ತೀನಿ. ರಮೇಶ್ ಈಸ್ ನಾಟ್ ಈಟಿಂಗ್ ಮ್ಯಾಂಗೋ. ಇವಾಗ ಈ ಸ್ಟೇಟ್ಮೆಂಟ್ ಏನಾಯ್ತಪ್ಪ ಅಂದ್ರೆ ನೆಗೆಟಿವ್ ಆಯ್ತು. ಇಲ್ಲಿ ನಾಟ್ ಬಂತಂದ್ರೆ ಟ್ಯಾಗ್ ಒಳಗಡೆ ನಾಟ್ ಅನ್ನ ಸೇರಿಸೋ ಹಾಗಿಲ್ಲ ನಾವು. ಹಾಗಾಗಿ ವಿದ್ಯಾರ್ಥಿಗಳು ನೋಡ್ರಿ, ಪ್ರೊನೌನ್ ಏನದ ನೋಡ್ರಿ, ರಮೇಶ್. ಇಲ್ಲಿ ಪ್ರೊನೌನ್ ಅನ್ನ ಬರೀಬೇಕಂತ ಹೇಳಿದ್ದಾರೆ. ಪ್ರೊನೌನ್ ಯಾವ್ದು ಬರೀಬೇಕು ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಅದಪ್ಪ ಅಂದ್ರೆ ರಮೇಶ್. ರಮೇಶ್ ಹುಡುಗ ಅದನೋ ಹುಡುಗಿ ಅದನೋ ಅಂತ ವಿಚಾರ ಮಾಡ್ಬೇಕು ನಾವು. ರಮೇಶ್ ಹುಡುಗ ಇದ್ರೆ ನಾವೇನ್ ಬರೀಬೇಕು, ಹಿ ಬರಬೇಕು. ಅಂದ್ರೆ ಸ್ಟೇಟ್ಮೆಂಟ್ ಅಲ್ಲಿ ಜೆಂಡರ್ ಅನ್ನ ಕನ್ಸಿಡರೇಷನ್ ಮಾಡಬೇಕಾಗ್ತದೆ ನಾವು. ಅಲ್ಲಿ ನಮಗೆ ಹುಡುಗನ ಹೆಸರು ಇತ್ತು ಅಂತ ಇಟ್ಕೋರಿ, ಅವಾಗ ನಾವು ಅದ್ರ ಪ್ರೊನೌನ್ ಯಾವ್ದು ಬರ್ತದಪ್ಪ ಅಂದ್ರೆ ಹಿ ಬರ್ತದೆ. ಒಂದು ವೇಳೆ ಹುಡುಗಿ ಹೆಸರು ಇತ್ತಂದ್ರೆ ನಮಗೆ ಏನ್ ಬರ್ತದಪ್ಪ ಪ್ರೊನೌನ್ ಅಲ್ಲಿ ಸಿ ಬರ್ತದೆ. ಹಾಗಾಗಿ ಇಲ್ಲಿ ರಮೇಶ್ ಹುಡುಗ ಇರೋ ಕಾರಣಕ್ಕೋಸ್ಕರ ನಾನು ಪ್ರೊನೌನ್ ಅಲ್ಲಿ ಟ್ಯಾಗ್ ಅಲ್ಲಿ ಬರೆಯುವಾಗ ಪ್ರೊನೌನ್ ಏನ್ ಬರೀತಾ ಇದ್ದೀನಿ ಅಂತಂದ್ರೆ ಹಿ ಅನ್ನ ಬರೀತಾ ಇದ್ದೀನಿ. ಹಿ ಮೊದಲಿಗೆ ಪ್ರೊನೌನ್ ಬರೆಯೋದೇ ಅವಶ್ಯಕತೆ ಇಲ್ಲ ನಮ್ಗೆ. ಮೊದಲಿಗೆ ಸಹಾಯಕ ಕ್ರಿಯಾಪದಕ್ಕೆ ಹೋಗ್ಬೇಕಾಗ್ತದೆ. ಸಹಾಯಕ ಕ್ರಿಯಾಪದ ಯಾವ್ದದಪ್ಪ ಅಂತಂದ್ರೆ ಈಸ್. ಸಹಾಯಕ ಕ್ರಿಯಾಪದ ಯಾವ್ದು ನಮಗ ಈಸ್ ಅದ. ನಾನು ಈಸ್ ಅದ ಏನಪ್ಪ ಅಂದ್ರೆ ಇಲ್ಲಿಗೆ ಸಿಪ್ಟೇಷನ್ ಮಾಡ್ತಾ ಇದ್ದೀನಿ, ಈಸ್. ಆಮೇಲೆ ಸ್ಟೇಟ್ಮೆಂಟ್ ನೆಗೆಟಿವ್ ನಾಟ್ ಅದ, ಇಲ್ಲಿ ನಾಟ್ ಅನ್ನು ಸೇರಿಸೋ ಅವಶ್ಯಕತೆ ಇಲ್ಲ. ರಮೇಶ್ ಹುಡುಗ ಇದ್ದಾನೆ, ಅದಕ್ಕೋಸ್ಕರ ಪ್ರೊನೌನ್ ಏನ್ ಬರ್ತದಪ್ಪ ಅಂದ್ರೆ ಹಿ ಬರ್ತದ. ಮುಂದೆ ಕ್ವಶನ್ ಮಾರ್ಕ್ ಅನ್ನ ಹಾಕ್ಬಿಡ್ತಾ ಇದ್ದೀನಿ, ಈಸ್ ಹಿ. ರಮೇಶ್ ಈಸ್ ನಾಟ್ ಈಟಿಂಗ್ ಮ್ಯಾಂಗೋ, ಈಸ್ ಹಿ. ನಾನು ಮಾರ್ಕ್ ಹಾಕಿದ್ದ ಈ ಮಾರ್ಕ್ಗಳನ್ನ ನಿಮ್ಗೆ ಅನುಕೂಲಕ್ಕೋಸ್ಕರ ಆಗ್ತಾ ಇದೆ. ನೀವು ಎಕ್ಸಾಮ್ದಲ್ಲಿ ಸೇರಿಸೋ ಅವಶ್ಯಕತೆ ಇಲ್ಲ, ಬರೀ ಟ್ಯಾಗ್ ಅನ್ನು ಮಾತ್ರ ಬರೆದ್ರೆ ಸಾಕು. ನಮಗೆ ಸ್ಟೇಟ್ಮೆಂಟ್ ಬರೀಬೇಕು, ಟ್ಯಾಗ್ ಅನ್ನು ಬರೀಬೇಕು. ವಿದ್ಯಾರ್ಥಿಗಳು ನೆನಪಿನಲ್ಲಿ ಇಟ್ಕೋಬೇಕು, ಬರೀ ಆನ್ಸರ್ ಮಾತ್ರ ಬರೆದ್ರೆ ನಮ್ಗೆ ಮಾರ್ಕ್ಸ್ ಸಿಗೋಲ್ಲ. ಸ್ಟೇಟ್ಮೆಂಟ್ ವಿತ್ ಟ್ಯಾಗ್ ಅನ್ನ ಕಂಪಲ್ಸರಿ ಬರೀಬೇಕು. ಅರ್ಥ ಆಗ್ತದ? ಸ್ಟೇಟ್ಮೆಂಟ್ ವಿತ್ ಟ್ಯಾಗ್ ಅನ್ನ ಕಂಪಲ್ಸರಿ ಬರೀಬೇಕು. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೋಡ್ರಿ, ಇಲ್ಲಿ ನಮಗೆ ಪಾಸಿಟಿವ್ ಸ್ಟೇಟ್ಮೆಂಟ್ ಇತ್ತು, ನೆಗೆಟಿವ್ ಟ್ಯಾಗ್ ಅನ್ನ ಸೇರಿಸಿದೀವಿ. ಇಲ್ಲಿ ನಮಗೆ ನೆಗೆಟಿವ್ ಸ್ಟೇಟ್ಮೆಂಟ್ ಅದ, ಪಾಸಿಟಿವ್ ಟ್ಯಾಗ್ ಅನ್ನ ಬರೆದಿದ್ದೀವಿ. ಅರ್ಥ ಆಗ್ತದ? ಸೊ ನೆಕ್ಸ್ಟ್ ನಾನು ಇನ್ನೊಂದು ಸೆಂಟೆನ್ಸ್ ಅನ್ನ ತಗೋತಾ ಇದ್ದೀನಿ ನಿಮ್ಮ ಅನುಕೂಲಕ್ಕೋಸ್ಕರ. ಸ್ವಲ್ಪ ಜೆಂಡರ್ ಅನ್ನ ಚೇಂಜ್ ಮಾಡಿ ತಗೋತಾ ಇದ್ದೀನಿ. Sujata was reading books. ಈಗ ನೋಡ್ರಿ, ಸ್ಟೇಟ್ಮೆಂಟ್ ಪಾಸಿಟಿವ್ ಅದನೋ ನೆಗೆಟಿವ್ ಅದನೋ. ಸುಜಾತ ವಾಸ್ ರೀಡಿಂಗ್ ಬುಕ್ಸ್. ಸ್ಟೇಟ್ಮೆಂಟ್ ಪಾಸಿಟಿವ್ ಅದನೋ ನೆಗೆಟಿವ್ ಅದೋ ಅಂತ ಹೆಂಗೆ ಗೊತ್ತಾಗಬೇಕು? ಆ ವಾಕ್ಯದಲ್ಲಿ ನಾಟ್ ಇದ್ರೆ ಅದು ನೆಗೆಟಿವ್ ಇರ್ತದೆ, ನಾಟ್ ಇರ್ಲಿಕ್ಕಂದ್ರೆ ಪಾಸಿಟಿವ್ ಇರ್ತದೆ. ಅಂದ್ರೆ ಸುಜಾತ ವಾಸ್ ರೀಡಿಂಗ್ ಬುಕ್ ಒಳಗಡೆ ಏನಪ್ಪಾ ಅಂತಂದ್ರೆ ನಾಟ್ ಇಲ್ಲ, ಹಾಗಾಗಿ ಅದು ಪಾಸಿಟಿವ್ ಸ್ಟೇಟ್ಮೆಂಟ್ ಅದ. ಕ್ವಶನ್ ಟ್ಯಾಗ್ ಏನು ಬರಿಬೇಕು ನಾವು? ನೆಗೆಟಿವ್ ಬರಬೇಕು. ನೆಗೆಟಿವ್ ಕ್ವಶನ್ ಟ್ಯಾಗ್ ಫಾರ್ಮುಲಾ ಏನದ? ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಪ್ರೊನೌನ್ ಅಂಡ್ ಕ್ವಶನ್ ಮಾರ್ಕ್ ನೋಡಿ ಸರ್. ಕಾಮ ಹೆಲ್ಪಿಂಗ್ ವರ್ಬ್ ನೋಡ್ರಿ, ಆ ವಾಕ್ಯದಾಗ ಯಾವ್ದಲ್ಲ ಅರ್ಥ ತಗೋಬೇಕು. ಈ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ವಾಸ್, ಹಾಗಾಗಿ ನಾನು ಇಲ್ಲಿ ತಗೋತಾನೆ ವಾಸ್ ಅನ್ನು ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ, ವಾಸ್. ಆಮೇಲೆ ಈ ಸೆಂಟೆನ್ಸ್ ಅಲ್ಲಿ ನಾಟ್ ಇಲ್ಲ, ಸ್ಟೇಟ್ಮೆಂಟ್ ಅಲ್ಲಿ ನಾಟ್ ಇಲ್ಲ ಅಂದ್ರೆ ಇಲ್ಲ ಏನ ಅಪಾಸ್ಟ್ರಫಿ ವಾಸ್ ಅಂತ ಮಾಡ್ತಾರೆ. ಅದಾದ್ಮೇಲೆ ನಮಗೆ ಪ್ರೊನೌನ್ ಬರಬೇಕು. ಪ್ರೊನೌನ್ ಬರಬೇಕಾದ್ರೆ ಇಲ್ಲಿ ಸಬ್ಜೆಕ್ಟ್ ಯಾವ್ದು ಅನ್ನೋದ್ರ ಮೇಲೆ ಡಿಪೆಂಡ್. ಸಬ್ಜೆಕ್ಟ್ ಸುಜಾತ ಇರೋ ಕಾರಣಕ್ಕೋಸ್ಕರ ಇಲ್ಲಿ ಪ್ರೊನೌನ್ ಏನ್ ಬರ್ತದಪ್ಪ ಅಂದ್ರೆ ಸಿ ಬರ್ತದೆ. ಮುಂದ್ಗಡೆ ಕ್ವಶನ್ ಮಾರ್ಕ್ ಹಾಕ್ತಾರೆ. ಹೊರಡ್ರೆ ಓಕೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೆಂಟೆನ್ಸ್ ನೋಡಿ. ವಾಕ್ಯದಲ್ಲಿ ಬಂದಿರತಕ್ಕಂಥ ಸಹಾಯಕ ಕ್ರಿಯಾಪದವನ್ನು ತೆಗೆದುಕೊಂಡು ನಾವೇನಂತಂದ್ರೆ ಕ್ವಶನ್ ಟ್ಯಾಗ್ ಅನ್ನು ಮಾಡ್ತಾ ಇದ್ದೀವಿ. ಆದರೆ ಎಲ್ಲ ಕ್ವಶನ್ ಟ್ಯಾಗು ಒಂದೇ ತರ ಇದೇ ರೂಲ್ಸ್ ಒಳಗೆ ಅಪ್ಲೈ ಆಗ್ತಿದ್ರೆ ಒಂದು ಸ್ಟೇಟ್ಮೆಂಟ್ ಮಾತ್ರ ಏನಾಗ್ತದಪ್ಪ ಅಂತಂದ್ರೆ ತನ್ನ ಸಹಾಯಕ ಕ್ರಿಯಾಪದವನ್ನ ಬದಲಾಯಿಸ್ಕೊತದೆ. ಅದು ಯಾವುದಪ್ಪ ಅಂತಂದ್ರೆ ಆಮ್. I am watching TV. Let's go back to I am watching TV.
ಪಾಸಿಟಿವ್ ಸ್ಟೇಟ್ಮೆಂಟ್ ಅದ, ನೆಗೆಟಿವ್ ಟ್ಯಾಗ್ ಅನ್ಬೇಕು. ಸೊ ಈಗ ನಾ ಹೇಳಿದ ರೂಲ್ಸ್ ಪ್ರಕಾರ ಏನಾಗ್ತದಪ್ಪ ಅಂತಂದ್ರೆ ಆಮ್ ನಾಟ್ ಐ, ಇದು ತಪ್ಪಾಗ್ತದೆ. ಇದೇ ಮೇಲ್ಗಡೆ ಹೇಳಿದ ರೂಲ್ಸ್ ಅನ್ನ ಇಲ್ಲಿ ಅಪ್ಲೈ ಮಾಡಿದ್ರೆ ಆಮ್ ನಾಟ್ ಐ ಏನಾಗ್ತದೆ, ತಪ್ಪಾಗ್ತದೆ. ಅಮೆಂಟ್ ಐ ಬರೆದ್ರೆ ಏನಾಗ್ತದಪ್ಪ ಅಂದ್ರೆ ತಪ್ಪಾಗ್ತದೆ. ಆಮೇಲೆ ಹೆಂಗ್ ಮಾಡ್ಬೇಕು, ಯಾವ್ದು ಇದು ಕರೆಕ್ಟ್ ಆಗ್ತದ ಅಂತಕ್ಕಂಥದ್ದು. ಟ್ಯಾಗ್ ಯಾಕೆ ತಪ್ಪಾಯ್ತು ಅಂತಂದ್ರೆ ಈ ಟ್ಯಾಗ್ ಯಾವ್ದು ಬರ್ಬೇಕಪ್ಪ ಅಂತಂದ್ರೆ ಈ ಒಂದು ಸೆಂಟೆನ್ಸ್ ಮತ್ತೆ ಟ್ಯಾಗ್ ಏನ್ ಬರ್ತದಪ್ಪ ಅಂತಂದ್ರ ಆರೆಂಟ್ ಆಯ್ ಬರ್ತದೆ. ಏನ್ ಬರ್ತದ ನಮಗ, ಆರೆಂಟ್ ಆಯ್ ಬರ್ತದ. ವಿದ್ಯಾರ್ಥಿಗಳು ಇದನ್ನ ಲಕ್ಷ್ಯದಲ್ಲಿ ಇಟ್ಕೊಂಡಿರ್ಬೇಕು. ಇದನ್ನ ನಿಮಗೆ ಬಾಕ್ಸ್ ನಲ್ಲಿ ಹಾಕಿಸ್ಕೊಡ್ತಾ ಇದೀನಿ, ಏನ್ ಬರೆಯುವಂಗಿಲ್ಲ. ಇದು ಒಂದೇ ಒಂದು ಸೆಂಟೆನ್ಸ್ ಬಂತು ಅಂತ ತೋರಿ, ಐ ಆಮ್ ಬರ್ತದ, ಅದನ್ನ ಐ ಆಮ್ ನಾಟ್ ಮಾಡಂಗಿಲ್ಲ. ನಾವು ಏನ್ ಮಾಡ್ಬೇಕು, ಆರೆಂಟ್ ಆಯ್ ಮಾಡ್ಬೇಕು. ಒಂದ್ ವೇಳೆ ಇದೇ ಸೆಂಟೆನ್ಸ್ ನೆಗೆಟಿವ್ ಒಳಗಡೆ ಬಂದಿರ್ತದೆ ನೋಡ್ರಿ, ಏನಾಗ್ತದೆ, ಐ ಆಮ್ ನಾಟ್ ವಾಚಿಂಗ್ ಟಿವಿ. ಇವಾಗ ಇದಕ್ಕೆ ಟ್ಯಾಗ್ ಏನ್ ಬರೀಬೇಕಾಗ್ತದಪ್ಪ ಅಂತಂದ್ರೆ ಕಾಮ ಪ್ಲಸ್ ಆಮ್ ಐ. ಇಲ್ಲಿ ಏನ್ ಬರೆಯುವಂಗಿಲ್ಲಪ್ಪ ಅಂದ್ರೆ ಆರ್ ಐ ಬರೆಯುವಂಗಿಲ್ಲ. ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ದಾಗ ಮಾತ್ರ ಟ್ಯಾಗ್ ಅನ್ನು ಬರೆಯುವಾಗ ನಾವೇನ್ ಮಾಡ್ಬೇಕು, ನೆಗೆಟಿವ್ ಟ್ಯಾಗ್ ಅನ್ನು ಬರೆಯುವಾಗ ಮಾತ್ರ ಆಮ್ ಇದ್ದು ಏನಾಗ್ತದೆ, ಆರ್ ಆಗಿ ಕನ್ವರ್ಷನ್ ಆಗ್ತದೆ. ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ದು ನಾವು ಪಾಸಿಟಿವ್ ಟ್ಯಾಗ್ ಅನ್ನು ಬರೆಯುವಾಗ ಆಮ್ ಇದ್ದು ಆಮ್ ಆಗಿ ಇರ್ತದೆ, ಆರ್ ಆಗಿ ಚೇಂಜಸ್ ಆಗೋದಿಲ್ಲ. ಇದನ್ನು ನಾವು ಲಕ್ಷ್ಯದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ವಿಷಯ. ನಾನು ಸ್ವಲ್ಪ ಈ ವಿಡಿಯೋನ ಹೈ ಡೆಫಿನೇಷನ್ ಇಟ್ಕೊಂಡಿದ್ದೀನಿ, ನಿಮಗೆಲ್ಲರಿಗೂ ಕೂಡ ಬೋರ್ಡ್ ಕ್ಲಿಯರ್ ಆಗಿ ಕಾಣಿಸಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ. ಸೊ ಹೈ ಡೆಫಿನೇಷನ್ ವಿಡಿಯೋ ಇಟ್ಕೊಂಡಿದ್ದಾಗ ನಮಗೆ ಇದು ಡಾಟಾನ ಸುಮಾರು 15 ನಿಮಿಷಕ್ಕೆ ನಾವು ವಿಡಿಯೋನ ಮಾಡ್ಕೊಂಡ್ರೆ ಸುಮಾರು 2 GB ಡಾಟಾನ ತಗೋತದೆ. ಹಾಗಾಗಿ ಕ್ವಶನ್ ಟ್ಯಾಗ್ ಭಾಳ ಸಿಂಪಲ್ ಆಗಿರೋ ಕಾರಣಕ್ಕೋಸ್ಕರ ನಾನು ನಿಮಗೆ ಇದನ್ನ ಏನಪ್ಪ ಅಂದರೆ ಬರೀ 15 ನಿಮಿಷ ವಿಡಿಯೋ ಮಾತ್ರ ಸೀಮಿತಗೊಳಿಸ್ತಾ ಇದ್ದೀನಿ. ಸೊ ವಿದ್ಯಾರ್ಥಿಗಳನ್ನ ನೋಡ್ರಿ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಂಪಲ್ಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನಪ್ಪ ಡಿಸ್ಕಷನ್ ಮಾಡ್ಕೊಳ್ಳೋಣ. ಇದು ಎಕ್ಸಾಮ್ಗೆ ಎಷ್ಟು ಮಾರ್ಕ್ಸ್ಗೆ ಇದಪ್ಪ ಅಂದ್ರೆ ನಮಗೆ ಬರೀ 1 ಮಾರ್ಕ್ಸ್ಗೆ. ಎಕ್ಸಾಮ್ಗೆ ಎಷ್ಟು ಮಾರ್ಕ್ಸ್ಗೆ 1 ಮಾರ್ಕ್ಸ್ಗೆ. ಬಟ್ PUC ಎಕ್ಸಾಮ್ 1 ಮಾರ್ಕ್ಸ್ ಇದ್ರೆ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಸುಮಾರು ಕ್ವಶನ್ಗಳು ಬಂದಿರ್ತಾವೆ. ಡಿಗ್ರಿ ಒಳಗಡೆ ಸುಮಾರು 5 ಮಾರ್ಕ್ಸಿಗೆ ಏನಾಗ್ತದಪ್ಪ ಅಂದ್ರೆ ಕ್ವಶನ್ ಬರ್ತದೆ. ಹಾಗಾಗಿ ನಾವು ಇದನ್ನು ನೆಗ್ಲಿಜೆನ್ಸಿ ಮಾಡುವಂಗಿಲ್ಲ. ಮತ್ತು ಸ್ಪೋಕನ್ ಇಂಗ್ಲೀಷ್ಗೂ ಕೂಡ ಭಾಳ ಅತ್ಯಮೂಲ್ಯವಾಗಿರ್ತಕ್ಕಂಥ ಏನಪ್ಪ ಅಂದ್ರೆ ಇದು ವಿಷಯ ನಮಗೆ. ಹಾಗಾಗಿ ಈ ಕ್ವಶನ್ ಟ್ಯಾಗ್ ಏನಪ್ಪ ಅಂತಂದ್ರೆ ಕೇರ್ಫುಲ್ ಆಗಿ ನಾವೇನು ಮಾಡಬೇಕಾಗಿದೆ, ಇಟ್ಕೋಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟದ್ದು ಏನು ಬೇಕು ಅನ್ನೋದನ್ನ ನಾನು ಒಂದು ಫೋಟೋ ಕಳಿಸೋದ್ರ ಮೂಲಕ ನಿಮಗೆ ಅರ್ಥೈಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ, COVID-19 ಅಂತ ಸಾಂಕ್ರಾಮಿಕ ರೋಗಗಳು ವ್ಯಾಪಕವಾಗಿ ಹರಡ್ತಕ್ಕಂಥ ಈ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳು ಆನ್ಲೈನಲ್ಲಿ ಕ್ಲಾಸ್ ನಡೆಸೋ ಪರಿಸ್ಥಿತಿ ಬಂದಿದೆ. ಆನ್ಲೈನ್ ಕ್ಲಾಸು ವಿದ್ಯಾರ್ಥಿಗೆ ಅರ್ಥ ಆಗ್ತದೆ ಬಿಡ್ತದೆ ಗೊತ್ತಿಲ್ಲ, ತುಂಬ ಕಷ್ಟ ಆಗ್ತದೆ. ಹಾಗೆ ಆದಷ್ಟು ಬೇಗನೆ ನಾವು ಕಾಲೇಜ್ಗೆ ಆಫ್ಲೈನ್ ಕ್ಲಾಸ್ಗೆ ಬರಲಿಕ್ಕೆ ಬಯಸ್ತಾ ಇದ್ದೀವಿ. ಈ ಬಯಕೆ ಈಡೇರಬೇಕಂದ್ರೆ ನಾವೆಲ್ಲರೂ ಕೂಡ ಏನು ಮಾಡಬೇಕು ಅಂದ್ರೆ COVID-19 ಅಂತ ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡಬೇಕು. ಈ ಹೋರಾಟಕ್ಕೋಸ್ಕರ ನಾವೇನಂದ್ರೆ ಮುಖಕ್ಕೆ ಮಾಸ್ಕ್ಗಳನ್ನು ಹಾಕೋಬೇಕು ಮತ್ತು ಕೈಕಾಲು ಮುಖಗಳನ್ನು ಹೊರಗಡೆ ತಿರುಗಾಡಿ ಬಂದಾಗ ಸ್ಯಾನಿಟೈಸೇಷನ್ ಮಾಡ್ಕೊತಿರ್ಬೇಕು, ಕೈಗಳನ್ನು ಪದೇ ಪದೇ ತೊಳಿತಾ ಇರಬೇಕು. ಈ ಮೂಲಕ ನಾವು ಕೊರೋನಾ ವಿರುದ್ಧ ಹೋರಾಡೋಣ ಅಂತ ಹೇಳ್ತಾ ನಾನು ಇವತ್ತಿನ ಉಪನ್ಯಾಸ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.